ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸಲ್ಲಿ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ಟಲ್ಲಿ ಬ್ಯಾಕ್ ಡ್ರಾಪ್ಗೋಸ್ಕರ ಒಂದು ಶಿಪ್ ಸೆಟ್ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ಪು ಟಾಪಲ್ಲಾಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗಲ್ಲಿ ಇರಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ನ ಹಾಕೊಂಡಿದ್ದು. ಅದಾದಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ಥರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ, ರಿಸ್ಯೂಮ್ ಮಾಡ್ಕೊಂಡಿದ್ದೀವಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲ ಪರ್ಮಿಷನ್ಸು, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, KPCL ಆಗಿರ್ಬೋದು, ಎಲ್ಲ ಪರ್ಮಿಷನ್ನು ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡಿಬಿಟ್ಟೆ ನಾವು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಸೇಫ್ಟಿ ವೈಸ್ ನಮ್ಮದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ. ಆದರೂ ಸೇಫ್ಟಿ ಮೆಷರ್ಸ್ ಅಂತ ನಾವು ಸ್ಪೀಡ್ ಬೋಟ್ ಆಗಿರ್ಬೋದು, ಆಮೇಲೆ ಒಂದು 25 ಜನ ಮೀನುಗಾರರು, ಸ್ವಿಮ್ಮರ್ಸು, ಸ್ಕೂಬಾ ಡೈವರ್ಸು, ಆಮೇಲೆ ಲೈಫ್ ಜಾಕೆಟ್ ಎಲ್ಲ ಇಟ್ಕೊಂಡು ನಾವು ಸೇಫ್ಟಿ ಮೆಷರ್ಸ್ ಇಟ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ದೀವಿ. ಇನ್ನೊಂದು ಸರಿ ಕನ್ಫರ್ಮ್ ಮಾಡಲಿಕ್ಕೆ ಏನಂದರೆ ನಮ್ಮದು ನೀರಿನ ಭಾಗದಲ್ಲಿ ಯಾವುದೇ ತರಹದ ಚಿತ್ರೀಕರಣ ಇಲ್ಲ. ಆ ಶಿಪ್ ಸೆಟ್ ಏನು ಹಾಕಿದ್ವಿ ಅದು ಬ್ಯಾಕ್ ಡ್ರಾಪಿಗೋಸ್ಕರ ಹಾಕಿದ್ದು. ಆ ನೀರಿಂದ ನಮ್ಮದು ಸುಮಾರು ದೂರದಲ್ಲಿ ನಮ್ಮ ಚಿತ್ರೀಕರಣ ನಡೀತಾ ಇರೋದು. ನಿನ್ನೆ ಆ ಥರದ್ದು ಶಿಪ್ ಟಾಪಲ್ ಆಗಿದ್ದ ಘಟನೆಯಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ನಾವಿವತ್ತು ಸಕ್ಸಸ್ಫುಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಶೂಟಿಂಗ್. ಸರ್, ರಿಷಬ್ ಶೆಟ್ಟಿ ಅವರಿದ್ದರು, ಇದ್ದಂತೆ ಬೋಟ್ ಮುಳುಗ್ತು ಇಲ್ಲ, ಆಮೇಲೆ ಜೊತೆ ಕ್ಯಾಮ್ರಾಗಳು ಕೂಡ ನೀರಲ್ಲಿ ಹೋಯ್ತು ಅಂತೆಲ್ಲ ಮಾಹಿತಿಗಳು. ಇಲ್ಲ ಸರ್, ನಾವು ಶೂಟ್ ಮಾಡ್ತಿದ್ದು ಆಲ್ಮೋಸ್ಟ್ ಆ ಶಿಪ್ಪಿಂದ ಸುಮಾರು ದೂರದಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು. ಆಮೇಲೆ ಕ್ಯಾಮ್ರಾ ಏನಾದರೂ ನೀರಲ್ಲಿ ಹೋಗಿದ್ದಿದ್ರೆ ನಾವು ಇವಾಗ ಶೂಟಿಂಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಆ ಥರದ್ದು ಏನೂ ಆಗಿಲ್ಲ. ಆಮೇಲೆ ಆ ಸರೌಂಡಿಂಗಲ್ಲಿ, ಆ ಶಿಪ್ಪು ಟಾಪಲ್ ಆಗಿರೋ ಸರೌಂಡಿಂಗಲ್ಲಿ ಯಾವುದೇ ತರಹದ ನಮ್ಮ ಕ್ರೂ ಆಗಿರಲಿ, ಜೂನಿಯರ್ಸ್ ಆಗಿರಲಿ, ಆರ್ಟಿಸ್ಟ್ ಆಗಿರಲಿ ಯಾರೂ ಇರಲಿಲ್ಲ. ಆಮೇಲೆ ಇವತ್ತು ಸಕ್ಸಸ್ಫುಲ್ಲಿ ನಾವು ಶೂಟ್ ಮಾಡ್ತಾ ಇದ್ದೀವಿ. ಸೊ ಸರ್ರು ಕೂಡ ಬಂದು ಎಲ್ಲ ಇನ್ವೆಸ್ಟಿಗೇಷನ್ನು ಎಲ್ಲ ಮಾಡಿದ್ದಾರೆ. ಕ್ಯಾಮ್ರಾ ಏನು ಆ ಥರದ್ದು ಏನು ಅವಘಡಗಳು ಏನೂ ಆಗಿಲ್ಲ.